ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನಿಮ್ಮ ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ಲಾನೆಟ್ ಅಸ್ಟ್ರಾಲಜಿಯ ಮುಖಾಂತರ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಅಡ್ಮಿಷನ್ ಆಗಿ ಜ್ಯೋತಿಷ್ಯ ಶಾಸ್ತ್ರ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಿ ಮನೆ ಮಂದಿ ಪೂರ ಕಲಿಬಹುದಾಗಿದೆ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಇನ್ನು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ರಾಶಿ, ನಕ್ಷತ್ರ, ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಬೇಕಾಗತ್ತೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ 1 ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳ್ತೀರಾ? 69 69 ಹೌದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್, ಹೊಟ್ಟೆ ಪ್ರಾಬ್ಲಮ್ ಆಗಲಿಕ್ಕೆ ಬರುತ್ತೆ. ಸಖತ್ ಡಿಸ್ಟರ್ಬೆನ್ಸ್ ಇದೆ ಸರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಸೊ ಹಲೋ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆ ಕಡಿತವಾಗಿರುವಂಥದ್ದು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಬಂದು ಮಾತನಾಡಿ. ಹಾಗೆ ನೆಟ್ವರ್ಕ್ ಇರುವಂತಹ ಕ್ಷೇತ್ರದಲ್ಲಿ ಬಂದು ಮಾತನಾಡಿ. ಹಾಗೆ ಟಿ ವಿ ಸೌಂಡನ್ನು ಆಫ್ ಮಾಡಿಬಿಟ್ಟು ನೀವು ಮಾತನಾಡಿದ್ರೆ ಬೆಟರ್ ಆಗುತ್ತೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರು ಕಂಡುಕೊಡ್ತಾರೆ. ಗುರುಗಳೇ, ಇದೇ ಮೇ 17ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಈ ಬಗ್ಗೆ ಗುರುಗಳು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ಗುರುಜಿ, ಕಾಲ್ ಕಟ್ ಆಯ್ತು. ಈಗ ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಹೇಳಿ ಸರ್. ನಮ್ಮ ಹೊಟ್ಟೆಯ ಪ್ರಾಬ್ಲಮ್ ಇದೆ ಸರ್. ಡಿಸ್ಟರ್ಬೆನ್ಸ್ ಇದೆ. ಹಲೋ ಮೇಡಮ್, ಈಗ ಕೇಳ್ತದೆ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ನಮ್ಮ ಆರೋಗ್ಯದ ಬಗ್ಗೆ, ಹೊಟ್ಟೆ ಆರೋಗ್ಯದ ಪ್ರಾಬ್ಲಮ್ ಬಗ್ಗೆ. ಬರುತ್ತೆ ಮೇಡಮ್. ನಂಬರ್ 69. ಹೌದು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಅದೇಂಗ್ರಿ ಸರ್, ಟಕ್ ಅಂತ ಕಟ್ಟಾಗಿ ಮತ್ತೆ ಸಿಗುತ್ತೆ. ಕಾಲ್ಸ್ ಇಲ್ವೇನೋ? ಏನು ಕೇಳಬೇಕು? ಹೆಲ್ತ್ ಏನಾಗಿದೆ? ನಮ್ಮ ಹೊಟ್ಟೆ ಪ್ರಾಬ್ಲಮ್ ಬರ್ತದೆ ಗುರುಜಿ. ಹಗಲೇ ಮೇಲಿಂದ ಮೇಲೆ ಹೊಟ್ಟೆ ಇರೋದೇ ಒಂದು, ಅದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ಮಾ?
ಹೊಟ್ಟೆ ಪ್ರಾಬ್ಲಮ್. ಹೊಟ್ಟೆ ಪ್ರಾಬ್ಲಮ್. ಎಷ್ಟು ವಯಸ್ಸು? 50 ಗುರುಜಿ. 50? ಹೌದು. ಯಾವಾಗಿಂದ ಬಂದಿದೆ ಪ್ರಾಬ್ಲಮ್ಮು? ಸುಮಾರು 2 ತಿಂಗಳು ಆಯ್ತು ಮೇಡಮ್ ಗುರುಜಿ. 2 ತಿಂಗಳು? ಹೌದು, ಹೊಟ್ಟೆ ಪ್ರಾಬ್ಲಮ್. ಹೊಟ್ಟೆ ಇದು ಡಾಕ್ಟರ್ ಹತ್ರ ಹೋಗ್ಬೇಕಲ್ರಿ, ಇಲ್ಲಿ ಯಾಕ್ರಿ ಕೇಳ್ತೀರಾ? ಏನು ಆರೋಗ್ಯ ಗ್ರಹಗಳದ್ದು ಏನು ರೈತನ ಗುರುಜಿ? ಗ್ರಹಗಳ ಬಗ್ಗೆ ಡಾಕ್ಟರ್ ಏನು ಹೇಳಿದ್ರು ಅದನ್ನ ಹೇಳ್ತಾ ಇಲ್ವಲ್ಲ ನೀವು? ಡಾಕ್ಟರ್ ಗುಳಿಗೆ ತಗೊಂತೀನಿ ಗುರುಜಿ. ಗುಳಿಗೆ ತಗೊಂಡ್ರೆ ಮತ್ತೆ ಅಷ್ಟೇ, ಮತ್ತೆ ಹೊಟ್ಟೆ ಜಠರ ಪ್ರಾಬ್ಲಮ್, ಡಿಸೆಂಟ್ರಿ. 6ನೇ ಮನೆ ಕಾಂಬಿನೇಷನ್ ನೋಡ್ತೀವಿ ನಾವು. 6ನೇ ಮನೆ ಕಾಂಬಿನೇಷನಲ್ಲಿ ಗುರು, ಮಂಗಳ ಮತ್ತು ಶನಿ. 8ನೇ ಮನೆ ತೋರಿಸಿರೋದ್ರಿಂದ ಕ್ರೋನಿಕ್ ಅಂತ ನಾವು ಹೇಳ್ತೀವಿ. ಶನಿ ಆ ಒಂದು 6ನೇ ಕಸ್ಪ್ ಅಂತಂದರೆ 6ನೇದು ಆರೋಗ್ಯದ ಬಗ್ಗೆ ತೋರಿಸುತ್ತೆ. ಸ್ವಲ್ಪ ದೀರ್ಘಕಾಲ ಇರುತ್ತೆ, ಹೋಗೋದಿಲ್ಲ ಅಂತ ಬರ್ತಾ ಇದೆ ಶನಿ ಬಂದರೆ. ಸೊ ಅದರಲ್ಲಿ ನಾವು ಹೆಲ್ತ್ ಅಂತ ಹಾಕ್ಕೊಂಡ್ರು ಅದೇ ಸೇಮ್ ಕಾಂಬಿನೇಷನ್ನೇ ಬರುತ್ತೆ. ಆ ಹೆಲ್ತ್ ಕಾಂಬಿನೇಷನಲ್ಲಿ 8ನೇ ಮನೆ ಶನಿಯ ಒಂದು ಅಂಶದಲ್ಲಿ ಬಂದಿರೋದ್ರಿಂದ ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು ಮೊದಲನೇದು. ಹಾಗೆ ಶನಿವಾರ ರಕ್ತದಾನವನ್ನು ಮಾಡಿ. ಹಾಗೆ ಒಂದು ಮಂತ್ರ ಕೊಡ್ತೀನಿ, ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ. ಓಂ ಕಾಂ ಕಾಳರಾತ್ರಿಭ್ಯಾಂ ನಮಃ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ನೀವು ಅಡ್ಮಿಷನ್ ತಗೊಂಡು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಜಾಯ್ನ್ ಆಗಬಹುದು. ಹಾಗೆ ಮನೆ ಮಂದಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕುಟುಂಬ ಸಮೇತರಾಗಿ ಕಲಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ವಿದ್ಯಾ ಅಂತ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗಳ ಡೇಟ್ ಆಫ್ ಬರ್ತ್? 12/12/2007 ಮೇಡಮ್. 12/12/2007. ಸಂಜೆ 6:25. ಸಂಜೆ 6:25. ಬೆಂಗಳೂರು ಮೇಡಮ್. ಬೆಂಗಳೂರು. ಎಜುಕೇಶನ್ ವಿಚಾರವಾಗಿ ಕೇಳಬೇಕಾಗಿತ್ತು. ಹೌದು ಮೇಡಮ್. ಗುರುಜಿ ಅವರಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. BCA ಈ ವರ್ಷ ಓದ್ತಿದ್ದಾಳೆ ಗುರುಜಿ. ಮುಂದೆ ಅವಳ ಎಜುಕೇಶನ್ ಹೇಗಿದೆ ಅಂತ ಕೇಳ್ಬೇಕು. ಏನು ಓದ್ತಾ ಇದ್ರೆ? BCA ತಾಂಡಿದ್ದಾಳೆ ಈ ವರ್ಷ. ಎಜುಕೇಷನ್ ಚೆನ್ನಾಗಿರುತ್ತೆ, ಜಾಬ್ ಚೆನ್ನಾಗಿರಲ್ಲ. ಈಗ ಅವರು ಇಂಜಿನಿಯರಿಂಗ್ ಹೋಗ್ಲಿಲ್ವಾ? ಇಂಜಿನಿಯರ್ ಓದಿಲ್ಲ, ಕಾಮರ್ಸ್ ತಗೊಂಡು BCA ಇದು ಮಾಡ್ತಿದ್ದಾರೆ ಗುರುಜಿ. ಕಾಮರ್ಸ್ ತಗೊಂಡು BCAನಾ? ಕಾಮರ್ಸ್ ತಗೊಂಡು BCA. ಇದು ಕಂಪ್ಯೂಟರ್ ಇದು ಮೇಲೆ. ಅಂದ್ರೆ ನೀವು ಹೇಳ್ತಾ ಇರೋದು ಸೆಕೆಂಡ್ PUCನ ಕಾಮರ್ಸ್ ತಗೊಂಡಿದ್ದಾರೆ ಅಂತ ಹೇಳಿ? ಸೆಕೆಂಡ್ PUC ಆಯ್ತು. ನೀವು ನೋಡಿದ್ರೆ ಒಳ್ಳೆ ವಿಚಿತ್ರವಾಗಿ ಹೇಳ್ತೀರಪ್ಪ. ನೀವು ಫಸ್ಟ್ ಹೋಗಿ ಯಾವ್ದಾರು ಸ್ಕೂಲ್ಗೆ ಸೇರ್ಕೊಳ್ಳಿ, ಒಳ್ಳೇದಾಗುತ್ತೆ ಅಲ್ವಾ? ಸೆಕೆಂಡ್ PUC ಕಾಮರ್ಸ್ ತಗೊಂಡಿದ್ರು, ಈಗ BCA ತಗೊಂಡಿದ್ದಾರೆ ಅಂತ ಹೇಳಿ. ಬಟ್ BCA ಕೊಡ್ತಾರಾ ಅಂತ ನನಗೆ ಡೌಟು, ಹೆಂಗೆ ಅಂತ ಗೊತ್ತಿಲ್ಲ. ಕಾಮರ್ಸ್ ಓದ್ಬಿಟ್ಟು ಕೊಡ್ಬೋದಾ? ಕೊಡ್ತಾರೇನೋ ಗೊತ್ತಿಲ್ಲ. ಮುಂಚೆ ಇತ್ತ, ಇವಾಗ ಇರಲಿಲ್ಲ, ಗೊತ್ತಿಲ್ಲ. ಜಾಬ್ ಅಂತೂ ಸ್ವಲ್ಪ ಕಷ್ಟ ಇದೆ. ಎಜುಕೇಷನ್ ಅಂತೂ MCAನೂ ಮಾಡ್ತಾರೆ, 100% ಚೆನ್ನಾಗಿದೆ. ಮಂಗಳ ದಶ 2030ಕ್ಕೆ ಮುಗಿಯುತ್ತೆ. ಆದರೆ ರಾಹು ಬಂದಾಗ, 9ನೇ ಮನೆ ಬಂದಾಗ ಅವ್ರಿಗೆ ಜಾಬಲ್ಲಿ ಸ್ಟ್ರಗಲ್ ಯಾವಾಗಲೂ ಇರುತ್ತೆ. ಸಾಧಾರಣವಾಗಿರ್ತಕ್ಕಂಥ ಕೆಲಸಕ್ಕೆ ಅಥವಾ ಜಾಬ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಜಾಬಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಇಲ್ಲಿ 6ನೇ ಮನೆ ಬಲಿಷ್ಠವಾಗಿರಬೇಕು. 6ನೇ ಮನೆ ಬುಧನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ಎಡಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ ಫ್ಯೂಚರಲ್ಲಿ ಇವಾಗಲಿಂದನೇ ಆ್ಯಕ್ಟಿವೇಟ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಈ ಒಂದು ಆನ್ಲೈನ್ ಕ್ಲಾಸಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಆನ್ಲೈನ್ ಆಲ್ರೆಡಿ 107ನೇ ಬ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು. ತುಂಬ ಜನ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಆದರೆ ಎದುರ್ಕೊಳ್ತಾರೆ. ಜ್ಯೋತಿಷ್ಯ ಏನಾದರೂ ಲಕ್ಷಾಂತರ ರೂಪಾಯಿ ಇಟ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ, ಏನೋ ಇದೆ ಅಂತ ಬರೋರು. ಫೀಸ್ ಕಮ್ಮಿ ಇಟ್ಟಿರೋದೇ ಪ್ರಾಬ್ಲಮ್ ಅನಿಸುತ್ತೆ. 15,000 ಜಾಸ್ತಿ ಅಂತಾರೆ. ಬೆಲೆ ಕಟ್ತಕ್ಕಂಥ ಯೋಗ್ಯತೆ ಡೆಫಿನೆಟ್ಲಿ ಯಾವ ಮನುಷ್ಯನಿಗೂ ಇಲ್ಲ. ಸರಸ್ವತಿಗೆ ನೀವು ಬೆಲೆ ಕಟ್ಟಂಗಿಲ್ಲ ಒಂದು. ಹಾಗೆ 15,000ನಾ ಅಂತ ಅಂದ್ಕೊಂಡ್ರೆ ನಿಮಗೆ ಅದೇ ಗ್ರಹಗತಿಗಳು ಘನಘೋರವಾಗಿರ್ತಕ್ಕಂಥ ಕಷ್ಟಗಳು ಕೊಟ್ಟಾಗ ಲಕ್ಷಾಂತರ ರೂಪಾಯಿ ಕಳ್ಕೊತೀರ. ಆವಾಗ ಈ 15,000 ರೂಪಾಯಿ ನಿಮಗೆ ಗುರುತಿಗೂ ಬರಲ್ಲ, ಮೈಂಡಲ್ಲೂ ಇರಲ್ಲ. ಜ್ಯೋತಿಷ್ಯ ಕಲಿತಾಗ
ಅನೇಕ ವಿಚಾರಗಳಲ್ಲಿ ನಮಗೆ ಸಹಾಯ ಆಗುತ್ತೆ. ನಮ್ಮ ಬಿಸ್ನೆಸ್ ಮಾಡಬೇಕೋ ಬೇಡವೋ ಅಂತ ಗೊತ್ತಾಗುತ್ತೆ, ಅಥವಾ ಜಾಬಲ್ಲಿ ನಾವು ಇರಬೇಕಾ ಅಥವಾ ಜಾಬ್ ಚೇಂಜ್ ಮಾಡಿ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬಿಂದ ಈ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗಬೇಕಾ, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ನಾನು ಫಸ್ಟೇ ನೋಡ್ಕೊಂಡಿಲ್ಲ, ತುಂಬ ಲೇಟಾಗಿ ಬಂದಿದ್ದೀವಿ ಅಂತ ಹೇಳೋರೇ ಜಾಸ್ತಿ. ಜ್ಯೋತಿಷ್ಯ ನೋಡೋದು ಯಾವಾಗ ಅಂತಂದರೆ ತುಂಬ ಜನ 80% ಸಮಸ್ಯೆ ಬಂದ ಆದಮೇಲೆ ನೋಡೋದು. ಸಮಸ್ಯೆ ಬಂದ ಆದಮೇಲೆ ನೋಡ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟವೇ, ತುಂಬಾ ಕಷ್ಟವೇ. ಒಂದು ಕರೆ ತಗೊಳ್ಳೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ, ಬೆಂಗಳೂರು. ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಪ್ರಶ್ನಾಶಾಸ್ತ್ರ. ಒಂದು ನಂಬರ್ ಅನ್ನ ಹೇಳಿಮ್ಮ. 4. ಹೌದು ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಮೇಡಮ್? ಅವಳು ಈ ತಿಂಗಳು ನೀಟ್ ಎಕ್ಸಾಮ್ ಬರ್ದಿದ್ದಾಳೆ. ಅವಳಿಗೆ ಗವರ್ಮೆಂಟ್ MBBS ಸೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಎಜುಕೇಶನ್ ವಿಚಾರವಾಗಿ ಗುರುಜಿ ಅವರಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನನ್ನ ಮಗಳು ಈ ತಿಂಗಳು ನೀಟ್ ಎಕ್ಸಾಮ್ ಬರ್ದಿದ್ದಾಳೆ ಸರ್. ಈಗ ಮುಂದಿನ ತಿಂಗಳು ರಿಸಲ್ಟ್ ಬರುತ್ತೆ. ಅವಳಿಗೆ ಗವರ್ಮೆಂಟ್ MBBS ಸೀಟ್ ಸಿಗುತ್ತೋ ಇಲ್ವಾ ಅಂತ ಕೇಳ್ಬೇಕು. 12ನೇ ಮನೆ ತೋರಿಸ್ತಾ ಇದೆ, ರಾಹು ರೆಟ್ರೋಗ್ರೇಡ್ ಆಗಿದೆ, ಕಷ್ಟ ಇದೆ ಸ್ವಲ್ಪ. ಓಕೆ ಸರ್. ಗೌರ್ಮೆಂಟ್ ಸೀಟ್ ಸಿಗೋದು ತುಂಬಾ ಟಫು. ಕಸ್ಪ್ 10 ನೋಡ್ತೀನಿ, 10ನೇ ಕಸ್ಪು ಅಥಾರಿಟಿ ಅಂತ ತೋರಿಸುತ್ತೆ. ಅಲ್ಲೂ ಕೂಡ 12ನೇ ಮನೆ ಸೇಮ್ ರಿಪೀಟ್ ಆಗಿದೆ ಲಾಸ್ಟಲ್ಲಿ ಟೇಸ್ಟಲ್ಲಿ. ಅಂಡರ್ಗ್ರೌಂಡಲ್ಲಿ 2, 7, 9, 10, 11 ಇದೆ. ಬಟ್ ಆದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾರ್ಮಲ್ ಪೇಮೆಂಟ್ ಸೀಟ್ ಸಿಗೋ ಚಾನ್ಸಸ್ ತೋರಿಸ್ತಾ ಇದೆ. ರಾದರ್ ದನ್ ಕಂಪ್ಲೀಟ್ ಗೌರ್ಮೆಂಟ್ ಅಂದರೆ 10 ಬರಬೇಕು, 10 ಬರಬೇಕು ಟಾಪಲ್ಲಿ. ನೀವು ಕೇಳೋ ಪ್ರಶ್ನೆಗೆ ಸ್ವಲ್ಪ ಡೌಟ್ಫುಲ್ ಇದೆ, ಸ್ವಲ್ಪ ಕಷ್ಟ ಇದೆ. ಬಟ್ ನಿಮ್ಮ ಮಗಳು ಏನು ಹೇಳ್ತಾಳೆ ಇದರ ಲೈನಲ್ಲಿ? ಕರೆ ಕಟ್ಟಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಶುರುವಾಗ್ತಾ ಇದೆ. ನೀವು ಕೂಡ ಜಾಯಿನ್ ಆಗಬಹುದು. ಜ್ಯೋತಿಷ್ಯ ಶಾಸ್ತ್ರವನ್ನು ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಸ್ವಲ್ಪ ಜೋರಾಗಿ ಮಾತನಾಡಿ, ನೆಟ್ವರ್ಕ್ ಇರೋ ಕ್ಷೇತ್ರ. ಮೇಡಮ್, ನಾವು ಚಿಕ್ಕಮಗಳೂರಿಂದ ಫೋನ್ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಮೇಡಮ್, ಅವ್ರು ತುಂಬಾ ಡ್ರಿಂಕ್ಸ್ ಮಾಡ್ತಾರೆ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಒಂದು ಸಂಖ್ಯೆ ಹೇಳಿಮ್ಮ. 5 ಮೇಡಮ್. 5. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಸರ್, ನಮ್ಮ ಯಜಮಾನ್ರು ಬೆಳಗ್ಗೆ 5 ಗಂಟೆ ಅಂದ್ರೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಕುಡಿಯೋದಕ್ಕೆ. ಲೀಟರ್ ಗಟ್ಲೆ ಕುಡಿತಾರೆ. ದುಡ್ಡೆಲ್ಲ ಅದಕ್ಕೆ ಹೋಗುತ್ತೆ. ಸದ್ಯಕ್ಕೆ ಕುಡಿಯೋದ್ ಬಿಟ್ಬಿಟ್ಟು ಜೀವ ಉಳಿಯುತ್ತಾ? ಒಬ್ಬ ಮಗ ಬೇರೆ ಇದ್ದಾನೆ ಸರ್, 7 ವರ್ಷದ ಮಗ. ತುಂಬಾ ಸಮಸ್ಯೆ ಆಗ್ತಾ ಇದೆ. ಜೀವನ ಜಿಗುಪ್ಸೆಗೆ ಹೋಗ್ಬಿಟ್ಟಿದೆ ಸರ್. ಸ್ವಲ್ಪ ಕಷ್ಟ, ತುಂಬಾ ಟಫ್ ತೋರಿಸ್ತಾ ಇದೆಮ್ಮ. ಇಲ್ಲಿ 12ನೇ ಮನೆ ಅಂತ ಬಂದಾಗ ಅವ್ರು ಉಳಿಯೋದು ಕಷ್ಟನೇ. ಆಚೆ ಹಾಕೋದು ಒಳ್ಳೆಯದು, ಧೈರ್ಯವಾಗಿ ಹೇಳ್ತೀನಿ ನಾನು. ಸುಮ್ಮನೆ ಅವರ ಒಂದು ತೃಪ್ತಿಗೆ, ಅವರ ಒಂದು ಸುಖಕ್ಕೆ ಅವರು ಮಾಡ್ಕೋತಾ ಇದ್ದಾರೆ. ಎಷ್ಟು ವಯಸ್ಸೆಷ್ಟು? 40 ಹಾಂ, 40. ಶನಿ 2.5 ವರ್ಷ ತೋರಿಸುತ್ತೆ ಆ್ಯಕ್ಚುಲಿ. ಹಾಸ್ಪಿಟ್ಲ್ಗಾರು ಅಡ್ಮಿಟ್ ಆಗ್ತಾರೆ ಇನ್ನೊಂದು 2.5 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ. ಸ್ವಲ್ಪ ಕಷ್ಟ ಜೀವಕ್ಕೆ, ತುಂಬಾ ಟಫ್ ಇದೆ. ಯಾಕಂದರೆ 1ನೇ ಕಸ್ಪು ಹೆಲ್ತ್ ಬಗ್ಗೆ ತೋರಿಸುತ್ತೆ. ಹೆಲ್ತ್ ಬುಧ 1, ಅದೂ ಚೆನ್ನಾಗಿಲ್ಲ, 1 ಮೀಡಿಯಮ್ ತೋರಿಸ್ತಾ ಇದೆ. 2ನೇ ಮನೆ ಕುಡಿತಕ್ಕಂಥ ಕಾಂಬಿನೇಷನ್ 2ನೇ ಮನೆ ನೋಡ್ತೀವಿ ನಾವು. 2ನೇ ಮನೆಯೂ ಕೂಡ ವಿಷಾನೇ ತೊಗೊಳ್ಳೋದು. ಕೇತು 6ನೇ ಮನೆ ಮತ್ತು 12ನೇ ಮನೆ.
ವೆರಿ ಟಫ್ ಇದೆ. ನೀವು ಡಿಸಿಷನ್ ತೊಗೊಳ್ಳಿ, ದಯವಿಟ್ಟು ಡಿಸಿಷನ್ ತೊಗೊಳ್ಬೇಕು, ಭಾಳ ಇಂಪಾರ್ಟೆಂಟು. ಡಿಸಿಷನ್ ತೊಗೊಂಡಿಲ್ಲ ಅಂದರೆ ತುಂಬಾ ಕಷ್ಟ. ಇದಕ್ಕೆ ಪರಿಹಾರ ಸಿಗಲ್ಲ. 11ನೇ ಮನೆ ಇತ್ತು ಅಂದರೆ ಪರಿಹಾರ ಕೊಡ್ತೀವಿ. ಕಸ್ಪ್ 5 ಪರಿಹಾರವನ್ನು ಅಲ್ಲೂ ನೋಡೋಣ ಅಂತಂದರೆ ಅಲ್ಲೂ 12 ಬಂದಿದೆ. ವೆರಿ ಡಿಫಿಕಲ್ಟ್. ಹೆಲ್ತ್ ವೈಸು ನಾವು ಹಾಕಬೇಕಾದ್ರೆ ಇಲ್ಲಿ ಹೆಲ್ತ್ ಅಂತ ಹಾಕ್ತೀವಿ, ಅಲ್ಲೂ ರೆಡ್ ಬರುತ್ತೆ. ಸೊ ಇದೆಲ್ಲ ಎಂಡ್ ಕಾಂಬಿನೇಷನ್ ಇವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಣೆ ಬರಹ ಆಗಲ್ಲ, ಚೇಂಜ್ ಆಗಲ್ಲ. ಯಾವುದೇ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ಹಾಗಾದ್ರೆ ಯಾರ ಬಗ್ಗೆ ಕೇಳಬೇಕಾಗಿ? ನಮ್ಮ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್? ಸೆಪ್ಟೆಂಬರ್ 3, 1995. ಸೆಪ್ಟೆಂಬರ್ 3, 1995. 1995. ಹಾ, ಹುಟ್ಟಿದ ಸಮಯ? ಬೆಳಗ್ಗೆ 10 ಗಂಟೆ 19 ನಿಮಿಷ. ಬೆಳಿಗ್ಗೆ 10 ಗಂಟೆ 19 ನಿಮಿಷ. ಹಾ, ಹುಟ್ಟಿದ ಸ್ಥಳ? ಹಾವೇರಿ. ಹಾವೇರಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದುವೆ ವಿಚಾರ. ಮದುವೆ ವಿಚಾರ. ಇವನ ಮದುವೆ. ಗುರುಜಿ ಅವರಿದ್ದಾರೆ, ಮಾತನಾಡಿ. ಒಂದು ನಿಮಿಷ. ನಿಮ್ಮದು ಇಯರ್ ಆಫ್ ಬರ್ತ್ ಯಾವಾಗ? 1995. 95. ಓಕೆ. ಏನು ಮದುವೆ ವಿಚಾರ ಕೇಳಬೇಕಾಯ್ತಾ? ಹಾಂ. 7ನೇ ಕಸ್ಪ್ ನೋಡೋಣ. 11-1-8 ಅಂಡರ್ಗ್ರೌಂಡಲ್ಲಿ 1-8 1-6 ಬಂದಿದ್ದೆಲ್ಲ ರಿಜೆಕ್ಟ್ ಮಾಡಿದಿರಲ್ಲ, ಯಾಕೆ? ಇನ್ನು ನಾವು ನೋಡಕ್ ಸ್ಟಾರ್ಟ್ ಮಾಡಿಲ್ಲ. ಎರಡೂ ಒಂದೇನೆ ಅಂದರೆ ಇನ್ನೂ ಒಂದು 10 ವರ್ಷ ಆದಮೇಲೆ ನೋಡೋಣ. ಇದು ನಿಮ್ಮದೇನಾ ಜಾತಕ? ಹಾಂ, ಹೌದು. ಈಗ ನಿಮಗೆ 20-30 ಅಲ್ವಾ? ಹೆಚ್ಚು ಕಮ್ಮಿ 32 ನಡೀತಾ ಇದೆ. ಹಾಂ. ಅದೇನಕ್ಕೆ ನೋಡೋಕೆ ಸ್ಟಾರ್ಟ್ ಮಾಡಿಲ್ಲ? ನಾನೇ ಇಷ್ಟು ಅಲ್ಲವಲ್ಲೇ ಅಂತಿದ್ದೀರಿ, ಈಗ ಏನಂತೆ? ನಾನೇ ಇಷ್ಟು ದಿನ ಒಲ್ಲೆ ಅಂತಿದ್ದೀರಿ, ಈಗ ಸೊ ನಾನು ಸ್ವಲ್ಪ ಹಿಂದೆ ಉಲ್ಟಾ ಹೇಳಿದೆ, ಬಂದಿರೋದನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಸೊ ನೀವೇ ಒಲ್ಲೆ ಅಂದಿದ್ದು ಅದೇ. ಓಕೆ. 11 ಅಂತ ಬಂದಾಗ ಲಾಭ ಇರುತ್ತೆ. ಕೆಳಗಡೆ 1-8 ಬರ್ತಾ ಇರೋದನ್ನು ಮದುವೆಗೆ ನೋಡಿ, ಯಾವಾಗಲೂ ಕೂಡ 11 ಬರುವಂಥದ್ದು ಅಂದರೆ ನಮಗೆ ಬರ್ತಕ್ಕಂಥದ್ದು. ಮ್ಯಾರೇಜಲ್ಲಿ 11 ಹಾಕ್ತೀನಿ ಇಲ್ಲಿ. ಇದರಲ್ಲಿ ಸ್ಕ್ರಿಪ್ಟ್ ಹೇಳಿಬಿಡುತ್ತೆಲ್ಲ. 1-8 ಅಲ್ಲಿ ಅವರು ರಿಜೆಕ್ಟ್ ಮಾಡ್ತಾರೆ, ಪ್ಲಸ್ 1-3-6 ರಿಜೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ವಿವಾಹಕ ಜೀವನ ಚೆನ್ನಾಗಿರಲ್ವಲ್ಲ, ಏನು ಮಾಡೋದು? ಕೇಳಿಸ್ತಾ ಇದೆಯಾ? ಏನ್ ಮಾಡ್ಬೇಕ್ರಿ? ವಿವಾಹ ಆ್ಯಕ್ಚುಲಿ ಇಲ್ಲ, ಚೆನ್ನಾಗಿಲ್ಲ. ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಏನು ಮಾಡ್ತೀರಾ? ಮತ್ತೇನ್ ಮಾಡ್ಬೇಕು ನೀವೇ? ಏನು ಮಾಡಬೇಕು ಅಂದರೆ ಕೆಲಸ ಮಾಡಿ. ಏನು ಕೆಲಸ ಮಾಡ್ತೀರಾ? ಟೀಚಿಂಗ್ ಕೆಲಸ ಮಾಡಿ. ಟೀಚಿಂಗ್ ಕೆಲಸ ಮಾಡಿ. ಏನು ಓದಿದ್ದೀರಾ? MBA. MBA ಮಾಡಿ ಏನು ಕೆಲಸಕ್ಕೆ ಹೋಗಲ್ವಾ? ಏನು ಮನೇಲಿ ಬಿಡಲ್ವಾ, ಅಥವಾ ನಿಮಗೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ವಾ? ಮತ್ತು ಮದುವೆಯಲ್ಲಿ ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ? ಮದುವೆನೂ ಇಂಟ್ರೆಸ್ಟ್ ಇಲ್ಲ ಅಂತೀರಾ? ಮದುವೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಎಲ್ಲಿಂದ ಹೇಳೋಣ ನಿಮಗೆ? ಫಸ್ಟ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಜ್ಯೋತಿಷ್ಯ ಯಾವಾಗಲೂ ಕೂಡ ಈಗ ಇಂಟ್ರೆಸ್ಟ್ ಐತ್ರಿ, ಆಗ್ಬೇಕಂತದನ್ರಿ. ಈಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತಾ? ಜಾತಕದಲ್ಲಿ ಪೂರ್ತಿ ನಾವು ನೋಡಿದಾಗ ಅಲ್ಲಿ ಕಾಂಬಿನೇಷನಲ್ಲಿ ನಮಗೆ 2 ಮತ್ತು 7 ಕಾಂಬಿನೇಷನ್ ಬರಬೇಕು, ಪ್ಲ್ಯಾನೆಟ್ಸಲ್ಲೋ ಅದು ಅಲ್ಲೋ. ಸೊ ನಾವು ಇದು ಪ್ರೈಮರಿ ತೊಗೊಳ್ತೀವಿ, ಇದು 2ನೇ ತೊಗೊಳ್ತೀವಿ, ಇದು 3ನೇ ತೊಗೊಳ್ತೀವಿ. 3 ಕೋಡ್ಸ್ ಬರೆದಿರ್ತೀವಿ ನಾವು. ಇದನ್ನು ಕ್ಲಾಸಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಇದನ್ನೇ ಕ್ಲಾಸಸ್ಸಲ್ಲಿ ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರೋ, ಸೊ ಜ್ಯೋತಿಷ್ಯ ಕಲೀರಿ. ಈ ಕೋಡ್ ವರ್ಡ್ಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಫಸ್ಟ್ ನೋಡ್ತೀವಿ, ಇಲ್ಲಿ 2ರಲ್ಲೂ 2 ಇಲ್ಲ, 7 ಇಲ್ಲ. ಓಕೆ. ಬುಕ್ತಿಲಿ ಕಾಂಬಿನೇಷನಲ್ಲಿ ಹೆಡ್ಡಿಂಗಲ್ಲೇ 6-12 ಬಂದಿದೆ. ಮ್ಯಾರೇಜ್ ಅಂತಕ್ಕಂಥದ್ದು ಸ್ವಲ್ಪ ತುಂಬ ಟಫ್. ನೋಡ್ತಾ ಇದ್ದರೂ ಕೂಡ ನೀವೇ ಫೈನಲೈಸ್ ಮಾಡಲ್ಲ. ಮದುವೆ ಮಾಡಿಕೊಂಡ್ರೂ ಕೂಡ ಸುಮ್ಮನೆ ಅದು ನೀವು, ನನ್ನ ಸಜೆಷನ್ ಏನು ಅಂತಂದರೆ, ಸುಮ್ಮನೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳಿ ಅಥವಾ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಇದೆ. 12-2-7 ಕಾಂಬಿನೇಷನ್ ಅಂತಂದರೆ ಮಂಗಳ ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಂತಹ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ನೋಡ್ಕೊಂಡು ಬರೋಣ. ನಮ್ಮ ಹೆಸರು ರಾಜು ಅಂತ. ನಾವು ರೇಖಿ ಕ್ಲಾಸ್, ಚಕ್ರ ಹೀಲಿಂಗು ಮತ್ತು ವಾಸ್ತು ಕ್ಲಾಸು, ಅದೇ ರೀತಿ ಜ್ಯೋತಿಷ್ಯ ಕ್ಲಾಸನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಈಗ
ಈ ಮೂರು ಕ್ಲಾಸು ಅದ್ಭುತವಾದ ವೇದಿಕೆಯಾಗಿದ್ದು ಇದು ಎಲ್ಲರೂ ಕಲಿಬೇಕು ಹಾಗೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕು. ರೇಖೆ ಕ್ಲಾಸ್ ಆಗಿರ್ಬೋದು, ನಮ್ಮ ಆರೋಗ್ಯದ ಬಗ್ಗೆ ವಿಚಾರದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗ್ತದೆ. ಅದೇ ರೀತಿಯಾಗಿ ವಾಸ್ತು ಕ್ಲಾಸು ನಮ್ಮ ಮನೆಯ ಸಂಪೂರ್ಣವಾಗಿ ವಾಸ್ತುವನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಜ್ಯೋತಿಷ್ಯ ನಮ್ಮ ಮನಸ್ಸಿನ ಹಾಗೂ ನಮ್ಮ ಜೀವನದ ಸಂಪೂರ್ಣವಾಗಿ ವಾದ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೂ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕಂತ ಹೇಳ್ತಾ ಇದ್ದೇನೆ. ಓಕೆ, ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಅವಿನಾಶ್ ಅಂತ. ಸೊ ನಾನು ದಿನೇಶ್ ಗುರುಜಿ ಕಲಿಸ್ಕೊಟ್ಟಂಥ ಎಲ್ಲ ವಿದ್ಯೆಗಳು ಒಂದು 3 ವರ್ಷದಿಂದ ಕಲಿತಾ ಇದ್ದೀನಿ. ಸೊ ನಂದು ಜ್ಯೋತಿಷದಲ್ಲೂ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸ್ ಎಲ್ಲ ಆಗಿದೆ. ಆಮೇಲೆ ಇವಾಗ ರೀಸೆಂಟಾಗಿ ವಾಸ್ತು ಕ್ಲಾಸ್ಗೂ ಕೂಡ ಸೇರಿಕೊಂಡಿದ್ದೆ. ಸೊ ವಾಸ್ತು ಅನ್ನೋದು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ, ಒಂಥರ ಭಯ ಇದೆ. ಆಮೇಲೆ ಒಂದು ಮನೆ ಕಟ್ಟಾದ್ಮೇಲೆ ಅದೇನು ಮೇಜರ್ ಚೇಂಜಸ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಮ್ಮ ದಿನೇಶ್ ಗುರುಜಿ ಅವರು ತುಂಬ ಸಾಕಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ರೆಮಿಡೀಸ್ ವಿತ್ ಲಾಜಿಕಲಿ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ಲಸ್ ಅವ್ರು ಹೇಳ್ಕೊಡೋ ವಿಧಾನ ಅಂತೂ ತುಂಬಾ ಉತ್ತಮ. ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅವ್ರು ಹೇಳ್ಕೊಡೋ ರೀತಿ. ಸೊ ಎಂಥವ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗುವಂಥದ್ದು. ಸೊ ಈ ರೆಮಿಡೀಸ್ ಕೂಡ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಮೇಜರ್ ಪ್ರಾಬ್ಲಮ್ಸ್ ಇದೆ ಅವರ ವಾಸ್ತು ಬಿಲ್ಡಿಂಗಲ್ಲಿ, ಅದನ್ನ ಮೀರಿ ಎಲ್ಲರೂ ರೆಮಿಡೀಸ್ ಮಾಡ್ಕೋಬೋದು ಅನ್ನೋದು ಇದು. ಸೊ ಎಲ್ಲರೂ ಬಂದು ಸೇರ್ಕೋಬೋದು ವಾಸ್ತು ಕ್ಲಾಸನ್ನು. ತುಂಬ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲೇ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.